ಹಗ್ಗ ಅಂದಾಗ ನಿಮಗೆ ಫಸ್ಟ್ ಏನು ನೆನಪಾಗತ್ತೆ ಸರ್? ಅದೇ ಬಾವಿಲ್ ಸೇದಕ್ಕೆ ಯೂಸ್ ಮಾಡೋ ಹಗ್ಗ, ಇಲ್ಲಾಂದ್ರೆ ಬಟ್ಟೆ ಒಣಗಕ್ಕೆ ಯೂಸ್ ಮಾಡೋ ಹಗ್ಗ. ಅದೇ ಯೂಶಲಿ ನೆನಪಾಗೋದು ಅದೇ. ಈ ಕತೆ ಅಂತ ಬಂದಾಗ ಸ್ವಲ್ಪ ಬೇರೆ ಡೈಮೆನ್ಷನ್, ಹಗ್ಗದ ಬಗ್ಗೆ ಬೇರೆ ಒಪಿನಿಯನ್ನು ಸಿಗೋ ಹಂಗೆ ನನಗೆ ಅದು ಫಸ್ಟ್ ಟೈಮ್ ಕಥೆಯಲ್ಲಿ ಆ ಥರದ ಅಂಶ. ನೆಗೆಟಿವ್ ಆಗಿ ಒಂದು ಹಂಟ್ ಮಾಡೋ ಒಂದು ಆಬ್ಜೆಕ್ಟ್ ಅನ್ನೋ ಥರ, ವೆಪನ್ ಅನ್ನೋ ಥರ, ಅದು ಈ ಸಿನಿಮಾದಲ್ಲಿ ಆ ಥರ ಶೇಡ್ ಸಿಕ್ಕಿದೆ ಹಗ್ಗಕ್ಕೆ. ಇಲ್ಲಾಂದರೆ ಅದು ಮಾಮೂಲಿ ಹಗ್ಗ ಅಷ್ಟೇ. ಈಗ ಹಗ್ಗನೇ ಒಂದು ವೆಪನ್ ಮಾಡಿಬಿಟ್ಟು ಒಂದು ಸ್ಟೋರಿ ಮಾಡ್ಬೋದು ಅಂತ ನಿಮ್ಗೆ ಹೊಳ್ದಿದ್ದು ಹೇಗೆ ಅಂತ? ಸ್ಟೋರಿ ಲೈನು ನಮ್ಮ ಪ್ರೊಡ್ಯೂಸರ್ದು ಸ್ಟೋರಿ ಲೈನ್ ಇದು. ಹಾಗಾಗಿ ಐಡಿಯಾ ಹಗ್ಗ ಅನ್ನೋದು ಕಾನ್ಸೆಪ್ಟು ಅದು ಅವ್ರು ಮಾಡ್ಕೊಂಡಿದ್ದು ಅಂತಕ್ಕಂಥದ್ದು. ಅದನ್ನು ತೆರೆ ಮೇಲೆ ತೊಗೊಂಬರೋಕ್ಕೆ ಏನೇನೆಲ್ಲ ಸಿನಿಮ್ಯಾಟಿಕ್ ಸ್ಕ್ರೀನ್ ಪ್ಲೇ ಆಗಲಿ, ಇನ್ನು ಡೈರೆಕ್ಷನ್ ಆಗಲಿ, ಅದು ನನ್ನ ಒಂದು ಜವಾಬ್ದಾರಿ ತಗೊಂಡು ನಾನು ಮಾಡಿರ್ತಕ್ಕಂಥದ್ದು. ಸೊ ಹಂಗಾಗಿ ಐಡಿಯಾ ನಮ್ಮದಲ್ಲ, ಹಗ್ಗನ ಸ್ವಲ್ಪ ಈ ಥರ ತೋರಿಸ್ಬೇಕು ಅನ್ನೋ ಐಡಿಯಾ ನಮ್ಮದಲ್ಲ. ಈಗ ಅನುಪ್ರಭಾಕರ್ ಮೇಡಮ್ನ ಒಂದು ಸೂಪರ್ ವುಮೆನ್ ಆಗಿ, ಸೂಪರ್ ಹೀರೋ ಆಗಿ ನೀವು ತೋರಿಸಿದ್ದೀರಾ. ಸೊ ಈ ಪಾತ್ರಕ್ಕೆ ಇವರೇ ಸೂಕ್ತ ಅಂತ ನಿಮಗೆ ಅನಿಸಿ ಹೇಗೆ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರಿ, ಅಥವಾ ನಿಮ್ಗೆ ಹೇಗೆ ಇದು ಫೈನಲ್ ಆಯಿತು ಅಂತ ಕ್ಯಾರೆಕ್ಟರ್ ಬಗ್ಗೆ? ಇದು ಸಿನಿಮಾ ಸ್ಟಾರ್ಟ್ ಆದಮೇಲೂ ಸಹ ಅದೊಂದು ಜಾಗ ಖಾಲಿ ಉಳಿದಿತ್ತು. ಆ ಪಾತ್ರ ಯಾರು ಮಾಡಬೇಕು ಅನ್ನೋದು ಖಾಲಿ ಉಳಿದಿತ್ತು. ಯಾಕಂದರೆ ತುಂಬ ವೆಯ್ಟ್ ಇರೋವಂಥ ಪಾತ್ರ, ಎಮೋಷನಲಿ ತುಂಬ ವೆಯ್ಟ್ ಇರೋವಂಥ ಪಾತ್ರ. ಆಮೇಲೆ ಆ ಇಂಟೆನ್ಸಿಟಿ ಬೇಕಿತ್ತು, ಆ ಪವರ್ಫುಲ್ ಲುಕ್ ಬೇಕಾಗಿತ್ತು, ಡೇರ್ನೆಸ್ಸು ಇವೆಲ್ಲ ಬೇಕಾಗಿತ್ತು. ತುಂಬ ಹೆಸರುಗಳು ಬಂತು ನಮಗೆ, ಇವ್ರನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅನು ಮೇಡಮ್ ಅಂದ ತಕ್ಷಣ ಒಂದು ಎಲ್ಲೋ ಚಿಕ್ಕ ವಯಸ್ಸಿನ ಒಂದು ಆ ಹಾಡುಗಳು ಅವೆಲ್ಲ ಕೇಳಿ ಒಂದು ಕನೆಕ್ಷನ್ ಇದ್ದಿದ್ದರಿಂದ ಐ ಥಿಂಕ್ ಅದು ಫಸ್ಟ್ ಹೊಡೆದಿದ್ದು. ಮೇಡಮ್ ನನಗೆ ಎಷ್ಟರ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಇತ್ತು ಅನು ಮೇಡಮ್ ಅಂತಂದಾಗ. ದೆನ್ ಆವಾಗ ಸ್ವಲ್ಪ ರಿವೈಂಡ್ ಮಾಡಿ ಅವ್ರ ಸ್ವಲ್ಪ ಕ್ಲಿಪ್ಪಿಂಗ್ಸು ಅವೆಲ್ಲ ನೋಡಿದಾಗ ಆ ಕ್ಯಾರೆಕ್ಟರ್ ನನಗೆ ಕಾಣಿಸ್ತು. ಎಕ್ಸ್ಪೆಷಲಿ ಆ ವೀಣೆದೊಂದು ಸಾಂಗ್ ಇರುತ್ತೆ ಮೇಡಮ್ದು, ಅದರಲ್ಲಿ ಮೇಡಮ್ ಕೊಡ್ತಿದ್ದ ಇಂಟೆನ್ಸ್ ಲುಕ್ಸು, ಆ ಲುಕ್ಸಲ್ಲಿ ಐ ಥಾಟ್ ಶಿ ಮೈಟ್ ಬಿ ಗುಡ್. ಒಂದು ಸತಿ ಮೇಡಮ್ ಹತ್ರ ಮಾತಾಡಿದಾಗ ಅದು ಶಿ ಕ್ಯಾನ್ ಡೆಲಿವರ್ ಅಂತ ಅನ್ನಿಸ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದಾಗ ಪಕ್ಕಾ 100/100 ಜಜ್ಮೆಂಟ್ ಸಿಕ್ಕಿದೆ ಆ ಪಾತ್ರಕ್ಕೆ. ಆ ಮೇಡಮ್ ಮಾಡಿದ್ರೇ ಅದು ಕರೆಕ್ಟ್ ಅನ್ನೋ ಥರ ಆಗಿದೆ ಕೊನೆಗೆ. ನೀವು ಮುಂಚೆ ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಇದ್ರಿ, ಬಟ್ ಈ ಸಿನಿಮಾದ ಟ್ರೇಲರ್ ನೋಡಿದಾಗ ಎಲ್ಲೋ ಒಬ್ಬರು ಹೊಸ ನಿರ್ದೇಶಕ ಮಾಡ್ತಿದ್ದಾರೆ ಅಂತ ನಮಗೆಲ್ಲೂ ಅನ್ಸೋದೇ ಇಲ್ಲ. ಸೊ ಈ ಕತೆಗೆ ಒಂದು ಕತೆ ಸಿದ್ಧ ಆದಮೇಲೆ, ರೆಡಿ ಆದಮೇಲೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಡೈರೆಕ್ಷನ್ ಮಾಡೋಕ್ಕೆ? ತುಂಬ ನನ್ನ ಪ್ರಿಪ್ರೇಷನ್ ಅಂತ ಬಂದಾಗ ನಾನು ಏನೇ ಕೆಲಸ ಮಾಡಿದ್ರೂ ಒಂದು ಸ್ವಲ್ಪ ಪರ್ಫೆಕ್ಷನ್ನು, ಕ್ಲಾರಿಟಿ ಇದ್ರೇ ಮುಂದಕ್ಕೆ ಹೋಗೋದು. ಆ್ಯಕ್ಟ್ರಸ್ ಹತ್ರ ಎಲ್ಲ ಹೋಗಿ ಕತೆ ಹೇಳೋಕ್ಕಿಂತ ಮುಂಚೆ ಡೆಫಿನೆಟ್ಲಿ ಅದೆಲ್ಲ ಅದೊಂದು ಬುಕ್ ಥರ, ಈ ಕತೆ ಒಂದು ಮಾಡ್ತಾ ಇದ್ದೀವಿ ಅಂದಾಗ ಒಂದು ಬುಕ್ ಥರ ಅದನ್ನು ಸ್ಟಡಿ ಮಾಡಿದಾಗ ಏನೇನೆಲ್ಲ ಮಾಡಬೇಕು ಇದಕ್ಕೆ ಅಂತ ಒಂದು ಸತಿ ಅರ್ಥ ಆದಮೇಲೆ ಅದೇ ಹೋಮ್ವರ್ಕ್, ಅದು ಮೈಂಡಿಗೆ ಹೋಮ್ವರ್ಕ್ ಆಗ್ತಾ ಇರುತ್ತೆ, ಹೆಂಗೆ ನಾವು ತೋರಿಸ್ಬೇಕು ಇದನ್ನು, ಏನು ಮಾಡಬೇಕು ಅನ್ನೋದು. ಸೊ ಐ ಡೋಂಟ್ ಥಿಂಕ್ ಅದು ನೀವು ಈಗ ಬೇರೆಯವ್ರು ಹೇಳ್ತಾ ಇದ್ದಾರೆ ಈ ಥರ ಎಕ್ಸ್ಪೀರಿಯನ್ಸ್ಡ್ ಫಿಲ್ಮ್ ಮೇಕರ್ ಮಾಡಿದ್ದಾರೆ ಅನ್ನೋದು, ಅಲ್ಲಿವರೆಗೂ ನನಗೂ ಅದು ಅರಿವಿಲ್ಲ. ಮೇ ಬಿ ನಾನು ಮಾಡೋದೇ ಹಾಗೇನೋ ಅಂತ ಅನಿಸುತ್ತೆ. ಓಕೆ, ಈಗ ಟ್ರೈಲರ್ ನೋಡಿರೋರಿಗೆಲ್ಲ ಒಂದು ಕನ್ಫ್ಯೂಷನ್ನು, ಇದು ದೇವಿನ ಅಥವಾ ದೆವ್ವನ ಗೊತ್ತಾಗ್ತಾ ಇದೆ. ಹಾರರ್ ಸಿನಿಮಾ ಅನ್ನೋದು ಗೊತ್ತಾಗ್ತಾ ಇದೆ. ಕಣ್ಣಲ್ಲಿ ಬೆಂಕಿ, ಮುಖ ಫುಲ್ಲು ಕಪ್ಪಾಗಿ ಕಾಣಿಸ್ತಾ ಇದೆ. ಇದು ಯಾವತ್ತೂ ಎಲ್ಲೂ ಕೂಡ ಬರದೇ ಇರುವಂಥ ಒಂದು ಕಾನ್ಸೆಪ್ಟ್ ಇದು. ಸೊ ಪ್ರೇಕ್ಷಕರಿಗೆ ಒಂದು ಸುಳಿವು, ಒಂದು ಹಿಂಟ್ ಕೊಡೋದಾದರೆ? ಯಾವುದೋ ಇದು ನೆಗೆಟಿವ್ ಅಥವಾ ಪಾಸಿಟಿವ್ ಅನ್ನೋದು ನನಗೂ ಅದು ನೋಡಬೇಕು ಸಿನಿಮಾನ, ಖಂಡಿತ ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ ದೇವಿನ ದೆವ್ವನ ಅದು ಕ್ಲಾರಿಟಿ ನನಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ನೋಡಬೇಕು, ಅದು ನಿಮಗೇನು ಅನಿಸ್ತಿದೆ ಟ್ರೈಲರಲ್ಲಿ ನೋಡಿದಾಗ ಅನ್ನೋದಕ್ಕೆ ಅದು ಕ್ವಶನ್ ಮಾರ್ಕ್ ಹಂಗೆ ಓಪನ್ ಇರಲಿ ಅಂತಲೇ. ಐ ಡೋಂಟ್ ವಾಂಟ್ ಟು ಸೇ ದಟ್. ಇಲ್ಲ ನಿಮ್ಗೇನು ದೆವ್ವ ಅನಿಸ್ತಿದ್ಯಾ ಅಥವಾ ದೇವಿ ಅನಿಸ್ತಿದ್ಯಾ ಅನ್ನೋ ಆ ಕ್ವಶನ್ ಮಾರ್ಕ್ ಹಾಗೆ ಉಳಿಲಿ, ಅದೇ ಕ್ಯೂರಿಯಾಸಿಟಿ ಆಗಿರಲಿ ಅಂತ. ಓಕೆ, ಈಗ ನಿಮಗಿದು ಮೊದಲ ಸಿನಿಮಾ, ಆದರೆ 25 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಇರುವಂಥ ನಟಿ ಜೊತೆ ನಿಮ್ಮ ಮೊದಲ ಸಿನಿಮಾ ಮಾಡಿದ್ದೀರಾ. ಸೊ ಈ ತೆರೆ ಹಿಂದೆ ಒಂದು ಅವ್ರ ಜೊತೆ ಕೆಲಸ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಮೇಡಮ್ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೇ ಈ 25 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕಾಣಿಸ್ತಿತ್ತು ನಮಗೆ. ಅದು ಬಿಟ್ಟರೆ ಔಟ್ ಆಫ್ ದ ಕ್ಯಾಮ್ರಾ ಶಿ ಈಸ್ ವೆರಿ ಫ್ರೆಂಡ್ಲಿ. ನಮ್ಮ ಜೊತೇಲಿ ಏನೋ ಕಾಲೇಜಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ ಆ ಥರ ಮಾತಾಡ್ತಾರೆ, ತುಂಬ ಕ್ಲೋಸ್ ಆಗಿ. ಟೀನೇಜರ್ಸಲ್ಲಿ ಹೇಗೆ ಇರ್ತಾಯಿದ್ರು ಆ ಕೈಂಡ್ ಆಫ್ ಕಮ್ಯುನಿಕೇಷನೇ ಇರ್ತಿತ್ತು. ಬಿಟ್ಟರೆ ಆ ಥರ ತುಂಬ ಎಕ್ಸ್ಪೀರಿಯನ್ಸ್, ಆ ಬಿಹೇವಿಯರ್, ಆ್ಯಟಿಟ್ಯೂಡ್ ಥರದ್ದು, ಇನ್ನೊಂದೇನೋ ಹೊಸಬ ನಿರ್ದೇಶಕ ಆ ಥರದ್ದು ಇರಲಿಲ್ಲ ಮೇಡಮ್ ಹತ್ರ. ಅವ್ರ ಹತ್ರನೂ ಇರಲಿಲ್ಲ, ಬೇರೆ ಆ್ಯಕ್ಟ್ರೆಸ್ ಹತ್ರನೂ ನಾನು ಕಂಡಿಲ್ಲ ಅದನ್ನು. ಸೊ ಹಂಗಾಗಿ ನಂಗೆ ತುಂಬ ಸುಲಭ ಆಯಿತು, ತುಂಬ ಕಂಫರ್ಟ್ ಇತ್ತು. ಒನ್ಸ್ ಅಂತ ಸ್ಕ್ರೀನ್ ಶಾಟ್ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ಎಲ್ಲನೂ ಕಾಣಿಸ್ತಿತ್ತು. ಅದೆಲ್ಲನೂ ನಾವೇ ಮೆಸ್ಮರೈಸ್ ಆದ್ವಿ, ನಾವು ಅಂದ್ಕೊಂಡಿದ್ದು ಪಾತ್ರ ಅಷ್ಟು ಚೆನ್ನಾಗಿ ಬರ್ತಿದೆಯಲ್ಲ ಅಂತ.
ಈ ಸಿನಿಮಾದಲ್ಲಿ ಹಾರರ್ ಮಾತ್ರ ಅಲ್ಲ, ಒಂದು ಲವ್ ಸ್ಟೋರಿ ಕೂಡ ತೋರಿಸಿದ್ದೀರಾ. ಸೊ ಹರ್ಷಿಕಾ ಅವರು ಮತ್ತು ವೇಣು ಅವರು ಅವರ ಒಂದು ಟ್ರ್ಯಾಕ್ ಕೂಡ ಒಂದು ಚೆನ್ನಾಗಿ ಮೂಡಿ ಬಂದಿದೆ, ಅದು ಸಾಂಗ್ಸಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ ಪಾತ್ರಗಳ ಆಯ್ಕೆ ಹೇಗಾಯಿತು ಅಂತ. ಎಸ್ಪೆಷಲಿ ಹೀರೋ ಅಂತ ಬಂದಾಗ, ವೇಣು ಅಂತ ಬಂದಾಗ, ಈ ಕತೆ ಬಂದು ಇದು ಒಂದು ಹಳ್ಳಿಯಲ್ಲಿ ಒಂದು ಮುಗ್ಧ ಅಂದರೆ ಏನೂ ತುಂಬ ಗೋಲ್ಸ್ ಇಲ್ಲ ಜೀವನದಲ್ಲಿ. ಮದುವೆ ಆಗಬೇಕು ಅನ್ನೋದೊಂದೇ ಗೋಲ್ ಇರುತ್ತೆ, ಆದರೆ ಅದು ಆಗ್ತಿರಲ್ಲ. ಕಾರಣ ಹಳ್ಳಿಲಿ ಒಂದು ಸಮಸ್ಯೆ ಇರುತ್ತೆ, ಆ ಕಾರಣಕ್ಕೆ ಮದುವೆಗಳಾಗ್ತಿರೋದಿಲ್ಲ. ಹಾಗಾಗಿ ಅವ್ರ ಗುರಿ ಇಷ್ಟೇ, ಒಂದು ಹುಡುಗಿ ಬೇಕು ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಅನ್ನೋದು ಅಷ್ಟೇ ಗುರಿ ಇರುತ್ತೆ. ಆ ಅಮಾಯಕರು ಕಥೆಯಲ್ಲಿ ಕ್ಯಾರೆಕ್ಟರ್ ಪರವಾಗಿ ನೋಡಿದಾಗ. ಸೊ ಇದಕ್ಕೆ ಒಂದು ಆಲ್ರೆಡಿ ಮಾಕ್ಡಪ್ ಪ್ರಿಪೇರ್ಡ್ ಆಗಿರೋ ಆ್ಯಕ್ಟರ್ ಆದರೆ ಅದು ವರ್ಕೌಟ್ ಆಗಲ್ಲ. ಒಂದು ರಾ ವಿಲೇಜರು, ಇನ್ನೋಸೆಂಟು ಅಂತ ಬೇಕಂದಾಗ ವಿ ಫೆಲ್ಟ್ ಇವರು ಪಕ್ಕಾ ಸೂಟ್ ಆಗ್ತಾರೆ. ನಿಮ್ಮ ಸಿನಿಮಾ ನೋಡಿದಾಗ 100% ಜಸ್ಟಿಫಿಕೇಶನ್ ಇರುತ್ತೆ ಯಾಕೆ ವೇಣು ಸಾರು ಅಂತ. ಇನ್ನು ಹರ್ಷಿಕಾ ಮೇಡಮ್ ಅಂತ ಬಂದಾಗ ಅವ್ರದ್ದೊಂದು ರಿಪೋರ್ಟರ್ ಪಾತ್ರ. ಅದು ಜಸ್ಟ್ ಹಂಗೆ ಅಂದ್ಕೊಂಡ್ವಿ ಅಷ್ಟೇ, ಹರ್ಷಿಕಾ ಮೇಡಮ್ ಚೆನ್ನಾಗಿರ್ತಾರೆ ಈ ಪಾತ್ರಕ್ಕೆ ಅಂತ ಹೇಳಿದ್ವಿ. ಮೇಡಮ್ ಒಪ್ಕೊಂಡ್ರು, ಹಂಗಾಯ್ತು ಅಷ್ಟೇ. ಅದರಿಂದ ಜಾಸ್ತಿ ಇಲ್ಲ ಹರ್ಷಿಕಾ ಮ್ಯಾಮ್ ಚೂಸ್ ಮಾಡೋದ್ರ ಹಿಂದೆಗಡೆ. ಓಕೆ, ಅವರು ತೆರೆ ಹಿಂದೆ ಅಥವಾ ತೆರೆ ಮುಂದೆ ಅವರು ಆ್ಯಕ್ಟ್ ಮಾಡುವಾಗ ನಿಮ್ಮ ಮೊದಲ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೊಂದು ಎಕ್ಸ್ಪೀರಿಯನ್ಸ್. ಹರ್ಷಿಕಾ ಮೇಡಮ್ ಬಗ್ಗೆ ಏನು ಹೇಳೋದು, ಶಿ ಈಸ್ ವೆರಿ ಪ್ರೊಫೆಷ್ನಲ್ ಇನ್ ಟರ್ಮ್ಸ್ ಆಫ್ ಟೈಮಿಂಗು. ಮತ್ತು ಟೈಮಿಂಗ್ ಇನ್ ದ ಸೆನ್ಸ್ ನೈಟೆಲ್ಲ ನಾವು ಶೂಟ್ ಮಾಡ್ತಿದ್ವಿ 6 AM ವರೆಗೂ. ನನಗೊಂದು ನೆನಪಿರೋದೇನೆಂದರೆ 5 ಗಂಟೆ ಬೆಳಿಗ್ಗೆ ಶೂಟ್ ಆದಮೇಲೆ ಲೈಟ್ ಬಂದಮೇಲೆ ನಾವು ಪ್ಯಾಕಪ್ ಆದರೂ ಸಹ ನಾವು ನಾಳೆದೇನೋ ಹೇಳ್ಬೇಕು ಅಂತ ಕ್ಯಾರವನ್ ಹತ್ರ ಹೋದ್ರೆ ಮೇಡಮ್ ಅಂತ ಕೇಳಿದ್ರೆ ಅವರು, ಅವಿನಾಶ್ ಐ ಆಮ್ ಸ್ಟಿಲ್ ಆನ್ ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್, ಐ ಸ್ಟಿಲ್ ಹ್ಯಾವ್ ಟು ಶೂಟ್ ಸಮಥಿಂಗ್ ಅನ್ನೋ ಥರ ಓಡ್ ಬರ್ತಿದ್ರು. ಏನು ಅರ್ಲಿ ಮಾರ್ನಿಂಗ್ 5ಗೆ 6 to 5 ಮಾಡಿದ್ರು ಸಹ. ಸೊ ಅಷ್ಟೊಂದು ಪ್ಯಾಷನೆಟ್ ಆ್ಯಕ್ಟ್ರಸ್ಸು. ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಬೇಕಂದ್ರೆ ನನಗೆ ಯಾವ ಸೀನಿಯರ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರಸ್ಸು ಏನೋ ಅವ್ರ ಜೊತೆ ಹೆಂಗಪ್ಪ ವರ್ಕ್ ಮಾಡೋದು ಆ ಫೀಲಿಂಗ್ ಏನೂ ಇರಲಿಲ್ಲ. ದೇ ಆರ್ ಆಲ್ ವೆರಿ, ದೇ ಕೆಪ್ಟ್ ಮೀ ಇನ್ ಅ ಕಂಫರ್ಟ್ ಝೋನ್. ನಾವೇನು ಬೇಕೋ ಅದು ಮಾಡೋದಕ್ಕೆ ಇದು ಸಪೋರ್ಟೆಡ್ ಅ ಲಾಟ್. ಇವಾಗ ಟ್ರೇಲರ್ಗೆ, ಸಾಂಗ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾ ಟ್ರೇಲರ್ ನೋಡಿದವ್ರಿಗೆಲ್ಲ ಒಂಥರ ತಲೆಯಲ್ಲಿ ಹುಳ ಬಿಟ್ಟಂಗಾಗಿದೆ. ಸೊ ಸಿನಿಮಾ ರಿಲೀಸ್ಗೂ ರೆಡಿ ಇದೆ. ಪ್ರೇಕ್ಷಕರಿಗೆ ಕಡೆಯದಾಗಿ ಏನು ಮೆಸೇಜ್ ಕೊಡ್ತೀರಾ? ಹಗ್ಗ ಸಿನಿಮಾ ಸೆಪ್ಟೆಂಬರ್ 20 ಇದೇ ವಾರದಲ್ಲಿ ರಿಲೀಸ್ ಇದೆ. ನೀವೆಲ್ಲರೂ ಬಂದು ಹಗ್ಗ ಸಿನಿಮಾ ನೋಡಿ. ಹಗ್ಗ ಸಿನಿಮಾದ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಅದು ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಯಾವುದೇ ಸಿನಿಮಾದಲ್ಲೂ ಆ ಥರದೊಂದು ಎಕ್ಸ್ಪೀರಿಯನ್ಸ್ ನೀವು ಪಡ್ಕೊಂಡಿರಲ್ಲ. ಬಂದು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.